ಮುಂಜಾನೆ ದೇವರ ವಾಗ್ದಾನ. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನ ಕೊನೆ ಮಾತಾಗಿರುತ್ತೆ ಪ್ರೇರೆ. ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯೆ. ಶ್ರೇಷ್ಠ ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಅವೇ ಕಷ್ಟಗಳು, ಅವೇ ಭಯಂಕರ ಪರಿಸ್ಥಿತಿಗಳು ಅಂಥೇಳಿ ಯಾವ್ಯಾವ ವಿಷಯದಲ್ಲಿ ನಾವು ಭಯ ಪಡ್ತಾ ಇರ್ತೀವಿ ಪ್ರಿಯೆ. ಅವೆಲ್ಲ ಭಯವನ್ನು ದೇವರು ಮುಂಜಾನೆ ಸಮಯದಲ್ಲಿ ತೆಗಿತಾ ಇದ್ದಾರೆ ಪ್ರಿಯೆ. ಆತನ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯೆ. ಯೆಹೋವನೆಂಬ ನಾನು ನಿಮಗೆ ಆರೋಗ್ಯದಾಯಕನು. ತಂದೆಯ ದೇವರು ನಮಗೆ ಆರೋಗ್ಯ ಕೊಡುವಂಥ ದೇವರು, ಆತ ನಮಗೆ ಸಹಾಯ ಮಾಡುವಂಥ ದೇವರು, ನಮ್ಮ ಆಪತ್ಕಾಲಗಳೆಲ್ಲ ತೆಗೆಯುವಂಥ ದೇವರು ಪ್ರಿಯೆ. ಇಲ್ಲಿ ಇಸ್ರಾಯೇಲ್ ಜನರಿಗೆ ಬಂದಂಥ ಇಲ್ಲಿ ಶೋಧನೆ ಆಗಲಿ, ಭಯ ಆಗಲಿ, ಅವರು ಒಂದು ಯಾವ ಒಂದು ಪರಿಸ್ಥಿತಿಲಿದ್ದು ಅವ್ರು ಜೀವಿಸ್ತಿದ್ರು, ಆ ದೇವರು ಅವೆಲ್ಲ ಪರಿಸ್ಥಿತಿಗಳೆಲ್ಲ ದೇವರು ತೆಗಿತಾ ಇದ್ದಾರೆ ಪ್ರಿಯ. ಹಲ್ಲೆಲೂಯಾ. ಇಲ್ಲಿ ಐಗುಪ್ತ ಜನರಿಗೆ ನಾನು ಯಾವುದೊಂದು ರೋಗನ ಬರ ಮಾಡಿದೆ, ಅವು ಒಂದು ನಿಮಗೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರಿಯೆ. ಹಲ್ಲೆಲೂಯಾ. ಪ್ರಿಯೆ, ಮುಂಜಾನೆ ಸಮಯದಲ್ಲಿ ದೇವರೇ ನಮಗೆ ಆರೋಗ್ಯದಾಯಕನು, ಆತ ನಮಗೆ ಎಲ್ಲ ವಿಷಯ ನಮ್ಮ ನಡೆಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ದೇವರೇ ನಮಗೆ ಎಲ್ಲ ವಿಷಯ ಆತನು ನಮಗೆ ಆರೋಗ್ಯವನ್ನು ಕೊಡುವಂಥ ದೇವರು ಪ್ರಿಯೆ. ಎಷ್ಟು ದಿನಮಾನಗಳಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಶೋಧನೆಗಳು, ಸಮಸ್ಯೆಗಳು, ಅನಾರೋಗ್ಯ ಸ್ಥಿತಿಗಳು, ಅವು ನಮಗೆ ಅವು ಎಂಥ ಒಂದು ಭಯಂಕರ ಪರಿಸ್ಥಿತಿಗಳಲ್ಲಿ ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯೆ. ಅದ್ರ ದೇವರು ಎಲ್ಲ ಒಂದು ಪರಿಸ್ಥಿತಿಗಳೆಲ್ಲ ದೇವರು ನಮ್ಮಿಂದ ತೆಗೆದು ನಮಗೆ ಆತನು ಆರೋಗ್ಯವನ್ನು ಕೊಟ್ಟು ನಮಗೆ ದಯ ಪಾಲಿಸುವಂಥ ದೇವ್ರ ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ. ಇಲ್ಲಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂಥ ದೇವ್ರ ಪ್ರಿಯೆ. ಆತ ನಮಗೆ ಎಲ್ಲ ವಿಷಯದಲ್ಲಿ ಆರೋಗ್ಯ ಕೊಡುವಂಥ ದೇವರು, ಬಲ ಕೊಡುವಂಥ ದೇವರು, ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದರು ಪ್ರಿಯೆ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದು ಎಷ್ಟು ಜನ ವಾಗ್ದಾನ ನೋಡ್ತಾ ಇರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸಿ, ನೀವು ಬಲಪಡಿಸಿ, ನೀವು ನಡೆಸುವಂಥ ದೇವರು ಆಗಿರಪ್ಪ. ಸ್ತೋತ್ರ ತಂದಿದ್ದರು. ಎಷ್ಟು ಜನರ ಕುಟುಂಬದಲ್ಲಿ ತಂದು ಅನಾರೋಗ್ಯ ಸ್ಥಿತಿಯಲ್ಲಿದ್ದಂಥ ಮಕ್ಕಳಿಗೆ ಆರೋಗ್ಯನ ಕೊಡರೆ, ಕುಟುಂಬ ಸಮಸ್ಯೆಗಳಿದ್ದಂಥ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ತೆಗೆದವರಿಗೆ ಎಲ್ಲ ವಿಷಯದಲ್ಲಿ ತಂದು ನೀವು ಸಹಾಯಕನಾಗಿರು ಪ್ರಭಾ. ಎಷ್ಟು ಜನರು ಯಾವ ವಿಷಯದಲ್ಲಿ ತಂದು ಅವ್ರು ಭಯ ಪಡುವಂಥ ಎಲ್ಲ ವಿಷಯಗಳಲ್ಲಿ ತಂದು ನೀವೇ ಅವ್ರಿಗೆ ಬಿಡಿಸಿ ಪ್ರಭಾ, ನೀವೇ ಸಹಾಯಕನಾಗಿದ್ದು ನಡೆಸ್ರಿ ಪ್ರಭಾ. ಈ ಮುಂಜಾನೆ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ, ಯೆಹೋವನೆಂಬ ನಾನು ನಿಮಗೆ ಸಹಾಯಕನು, ಆರೋಗ್ಯದಾಯಕನು ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದ ಪ್ರಭಾ. ತಂದೆ ದೇವರಿಗೆ ವಾಗ್ದಾನವು ಎಲ್ಲರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವಿಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸ ಇಟ್ಟು ನೀವು ಪ್ರಾರ್ಥನೆಯಲ್ಲಿ ಏಕೀಭವಿಸಿರಿ ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಮತ್ತು ಹೊಸೊಬ್ರು ಯಾರಾದರೂ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ನಿಮ್ಮ ಜೊತೆಯಲ್ಲಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡುವಂಥ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್.